ಕ್ವಶನ್ ನೋಡ್ಕೊಳ್ಳಿ. ಇಟ್ ಈಸ್ ಡಿಸೈರ್ಡ್ ಟು ಕಂಪೇರ್ 3 hospitals with regards to the number of deaths per month. A sample of death records were selected from records of each hospital and the number of deaths was given below. From these data, use ANOVA and suggest a difference in the number of deaths per month among the 3 hospitals given at 5% level. F2, 12 is equal to 3.89. Hospital ABC. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಡೇಟಾ ಬಂದು ನಂಬರ್ ಆಫ್ ಡೆತ್ ಇರೋದು. ಇಲ್ಲಿ ಈ ಹಾಸ್ಪಿಟಲ್ ರೆಕಾರ್ಡ್ ಮಾಡಿರೋದು ಇದು ಬಿ ಎ ಹಾಸ್ಪಿಟಲ್ ಎಷ್ಟು ಡೆತ್ ಆಗಿದೆ ಅಂತ, ಇದು ಸಿ ಹಾಸ್ಪಿಟಲ್ ನಂಬರ್ ಆಫ್ ಡೆತ್. ಅರ್ಥ ಆಗ್ತಿದೆಯಲ್ವಾ? ಈಗ ನಾವು ಚೆಕ್ ಮಾಡಬೇಕಾಗಿರೋದೇನು, ಇದು ಸಿಗ್ನಿಫಿಕೆಂಟ್ ಡಿಫ್ರೆಂಟ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ನೋಡಿ ಹೆಂಗ್ ಮಾಡೋದು ಪ್ರಾಬ್ಲಮ್ ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡೋಣ, ನಲ್ ಹೈಪಾಥಿಸಿಸ್ನ ಬರ್ಕೊಬಿಡೋಣ. ನಲ್ ಹೈಪಾಥಿಸಿಸ್ ಏನು, ಇಲ್ಲಿ ಲೆಟ್ ನಲ್ ಹೈಪಾಥಿಸಿಸ್ H0 is μ1 is equal to μ2 is equal to μ3. ಅಂದರೆ ದೇರ್ ಇಸ್ ನೋ ಡಿಫರೆನ್ಸ್ ಇನ್ ದ ನಂಬರ್ ಆಫ್ ಡೆತ್ಸ್ ಆಫ್ ಹಾಸ್ಪಿಟಲ್ಸ್ ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ H1 ಅಂದರೆ ಅಟ್ಲೀಸ್ಟ್ ಒನ್ ಹಾಸ್ಪಿಟಲಲ್ಲಿ ನಂಬರ್ ಆಫ್ ಡೆತ್, ಮೀನ್ ನಂಬರ್ ಆಫ್ ಡೆತ್ ಜಾಸ್ತಿ ಇದೆ ಅಂತ. ಗೊತ್ತಾಗ್ತಿದೆಯಲ್ವಾ? ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ. H0 ಬರೀರಿ. H0 ಬರ್ದಾದ್ಮೇಲೆ ಈ ಟೇಬಲ್ನ ಬರ್ದ್ಬಿಡಿ. A B C ಇದು ಬರ್ದ್ಬಿಟ್ಟು ಏನು ಮಾಡಿ, 3 4 3 5 0, ಆಮೇಲೆ 6 3 3 4 4. ಸಿ ಏನು, ಸಿ ಹಾಸ್ಪಿಟಲಲ್ಲಿ 7 3 4 6 5. ಇದನ್ನ ಆ್ಯಡ್ ಮಾಡ್ಕೊಳ್ಳಿ ಟೋಟಲ್ಲು. ಇದನ್ನ ಕ್ಯಾಲ್ಸಿಯಂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡ್ಕೊಳ್ಳಿ. ನೋಡಿ, 3 + 4 + 3 + 5 + 0 ಎಷ್ಟು ಬರುತ್ತೆ? 15 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಬಿನ ಆ್ಯಡ್ ಮಾಡೋಣ. 6 + 3 + 3 + 4 + 4 ಎಷ್ಟು ಬರುತ್ತೆ? 20 ಬರುತ್ತೆ. ನೆಕ್ಸ್ಟು ಸಿನ ಆ್ಯಡ್ ಮಾಡೋಣ. 7 + 3 + 4 + 6 + 5 25 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದಾದ ತಕ್ಷಣ ಏನು ಮಾಡಿ, ಇಲ್ಲಿ ದ ಸ್ಕ್ವೇರ್ಸ್ ಆರ್ ಅಂತ ಬರ್ಕೊಳ್ಳಿ. ದ ಸ್ಕ್ವೇರ್ಸ್ ಆರ್ ಆಸ್ ಫಾಲೋಸ್. ಇದು ಸ್ಕ್ವೇರ್ಸ್ ಅಂದರೆ ಈಗ 3ಗೆ ಸ್ಕ್ವೇರ್ ಎಷ್ಟು? 9. ಇಲ್ಲಿ ಎ ಬಿ ಸಿ ಹಂಗೆ ಇರಲಿ. 3ಗೆ ಸ್ಕ್ವೇರ್ ಎಷ್ಟು? 9. 4ಗೆ ಸ್ಕ್ವೇರು, ಇದು ಹಾಸ್ಪಿಟಲ್ ಎ, ಹಾಸ್ಪಿಟಲ್ ಬಿ, ಹಾಸ್ಪಿಟಲ್ ಸಿ ಇದ್ದಂಗೆ. ಅದು ಸ್ಕ್ವೇರ್ ಬಂದು 9. 4 ಸ್ಕ್ವೇರ್ ಅಂದರೆ 16. 3 ಸ್ಕ್ವೇರ್ ಅಂದರೆ 9. 5 ಸ್ಕ್ವೇರ್ ಅಂದರೆ 15. 0 ಸ್ಕ್ವೇರ್ ಅಂದರೆ 0. ಇದು 6 ಸ್ಕ್ವೇರ್ ಅಂದರೆ 36. 3 ಸ್ಕ್ವೇರ್ ಅಂದರೆ 9. 3 ಸ್ಕ್ವೇರ್ ಅಂದರೆ 9. 4 ಸ್ಕ್ವೇರ್ ಅಂದರೆ 16. 4 ಸ್ಕ್ವೇರ್ ಅಂದರೆ 16. ಇದು 49. 3 ಸ್ಕ್ವೇರ್ ಅಂದರೆ 9. 4 ಸ್ಕ್ವೇರ್ ಅಂದರೆ 16. 6 ಸ್ಕ್ವೇರ್ ಅಂದರೆ 36. 5 ಸ್ಕ್ವೇರ್ ಅಂದರೆ 25. ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಆ್ಯಡ್ ಮಾಡಿದ್ರೆ 9 + 16 + 9 + 15 + 0 ಅಂದರೆ 49 ಬರುತ್ತೆ ಅದು. ಈಗ ನೆಕ್ಸ್ಟು ಇದನ್ನ ಆ್ಯಡ್ ಮಾಡಬೇಕು. ನೋಡಿ, 9 + 16 + 9 + ಇದು ನೋಡಿ, 3 ಸ್ಕ್ವೇರ್ ಅಂದರೆ ಇದು 25 ಅಂದರೆ 59 ಆಗುತ್ತೆ. ಇದು 15 ಬರ್ದ್ಬಿಟ್ಟಿದ್ದೀನಿ. 5 ಸ್ಕ್ವೇರ್ ಅಂದರೆ ಏನು? 25. ನೆಕ್ಸ್ಟು 36 + 9 + 9 + 16 + 16 86. ಇದು ಬಿ ಸ್ಕ್ವೇರ್ ಇದಾಗುತ್ತೆ. ಇದು ಸ್ಕ್ವೇರ್ ಮಾಡಿದಾಗ ಏನು ಬರುತ್ತೆ? 86. ನೆಕ್ಸ್ಟು 49 + 9 + ಅದನ್ನ ಆ್ಯಡ್ ಮಾಡಬೇಕು.
49 plus 9 plus 16 plus 36 plus 25 135. ನೋಡಿ ಇದು ಆದ ತಕ್ಷಣನೇ ನೀವೇನು ಮಾಡಿ, ನೋಡಿ ಫಸ್ಟ್ ಏನು ಮಾಡಬೇಕು, ಇದನ್ನ ಬರೀಬೇಕು, ಆಮೇಲೆ ಇದನ್ನ ಬರೀರಿ, ಆಮೇಲೆ ಇದನ್ನ ಬರೀರಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಿ ಅಂದರೆ ವಿ ಹ್ಯಾವ್ ಅಂತ ಬರೋದು N1 N2 N3 N4 ಪ್ರಾಬ್ಲಮ್ನ ಮಾಡೋಣ. ನೋಡಿ ವಿ ಹ್ಯಾವ್ ಫಸ್ಟು N1 ನೋಡಿ, N1 ಎಷ್ಟು? 1 2 3 4 5, N2 5, N3 5. N1 is equal to N2 is equal to N3 is equal to 5. ಕ್ಯಾಪಿಟಲ್ ಏನಂದರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸು, ಸ್ಮಾಲ್ ಏನಂದರೆ ಸ್ಯಾಂಪಲ್ದು ಅಬ್ಸರ್ವೇಷನ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ N ಬಂದು ಟೋಟಲ್ 15, K ಅಂದರೆ ನಂಬರ್ ಆಫ್ ಸ್ಯಾಂಪಲ್ಸು, ಇಲ್ಲಿ K ಬಂದು 3. ಅರ್ಥ ಆಗ್ತಿದೆಯಲ್ವಾ? ಇದು ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸಮೇಷನ್ ಆಫ್ ಟಿ ಮಾಡ್ಕೊಳ್ಳಿ, ಅಂದರೆ ಟಿ ಮಾಡ್ಕೊಳ್ಳಿ. ಟಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, T1 ಪ್ಲಸ್ T2 ಪ್ಲಸ್ T3. ಇದು T1 T2 T3 ಇದ್ದಂಗೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಆ್ಯಡ್ ಮಾಡಿ, 15 ಪ್ಲಸ್ 20 ಪ್ಲಸ್ 25 ಇದೆಷ್ಟಾಗುತ್ತೆ? 15 ಪ್ಲಸ್ 20 ಪ್ಲಸ್ 25 15 ಪ್ಲಸ್ 20 ಪ್ಲಸ್ 25 ಎಷ್ಟು ಬರುತ್ತೆ? 60 ಬರುತ್ತೆ. ಆಮೇಲೆ ಕರೆಕ್ಷನ್ ಫ್ಯಾಕ್ಟರ್, ಆಮೇಲೆ ಏನು ಫೈಂಡ್ ಮಾಡಬೇಕು? ಕರೆಕ್ಷನ್ ಫ್ಯಾಕ್ಟರ್. ಕರೆಕ್ಷನ್ ಫ್ಯಾಕ್ಟರ್ಗೆ ಫಾರ್ಮುಲಾ T² ಬೈ ಕ್ಯಾಪಿಟಲ್ N, ಅಂದರೆ 60² ಬೈ ಕ್ಯಾಪಿಟಲ್ N ಎಷ್ಟು? 15. ಅರ್ಥ ಆಗ್ತಿದೆಯಲ್ವಾ? ಈಗ ಟೋಟಲ್ ಆಫ್ ಸಮ್ ಆಫ್ ಸ್ಕ್ವೇರು TSSನ ಫೈಂಡ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ಸಮೇಷನ್ ಆಫ್ I ಸಮೇಷನ್ ಆಫ್ J XIJ ಸ್ಕ್ವೇರ್ ಮೈನಸ್ CF. ಅಂದರೆ ಇಲ್ಲಿ ಏನಂದರೆ ಎಕ್ಸ್ ಅಂದರೆ ಏನಂದರೆ ಅಬ್ಸರ್ವೇಷನ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕು? ಸಮೇಷನ್ ಆಫ್ ಸ್ಯಾಂಪಲ್ದು, ಈಚ್ ಸ್ಯಾಂಪಲ್ದು ಅಬ್ಸರ್ವೇಷನ್ನು, ಆಮೇಲೆ ಅದ್ರದ್ದು ಸಮೇಷನ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದು ಸ್ಕ್ವೇರ್, ಈಚ್ ಸ್ಯಾಂಪಲ್ದು ಸ್ಕ್ವೇರ್ದು ಸಮೇಷನ್ನು ಸ್ಕ್ವೇರ್ ಮಾಡಬೇಕು. ಈಚ್ ಸ್ಯಾಂಪಲ್ದು ಅಬ್ಸರ್ವೇಷನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಬೇಕು. ಅದು ಆ್ಯಡ್ ಮಾಡಿರೋದನ್ನ ಮತ್ತೆ ಆ್ಯಡ್ ಮಾಡಬೇಕು. ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. ಇಲ್ಲಿ TSS ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಆ್ಯಡ್ ಮಾಡಬೇಕು. 59 ಪ್ಲಸ್ ಸ್ಕ್ವೇರ್ ಮಾಡಿರೋದು ನೋಡಿ, ಇಲ್ಲಿ ಸ್ಕ್ವೇರ್ ಇದೆಯಲ್ವಾ? ಸ್ಕ್ವೇರ್ದು ನೋಡಿ ಅದನ್ನ ಆ್ಯಡ್ ಮಾಡಿ. 59 ಪ್ಲಸ್ 86 ಪ್ಲಸ್ 135 ಮೈನಸ್ 135 ಮೈನಸ್ CF ಅಂದರೆ ಏನು? 60² ಬೈ 15. ಇಲ್ಲಿ TSS ಸಿಗ್ಬಿಡುತ್ತೆ ನಿಮಗೆ. ನೋಡಿ ಕ್ಯಾಲ್ಸಿಲಿ ನೋಡೋಣ, AC ಹೊಡೀರಿ. 59 ಪ್ಲಸ್ 86 ಪ್ಲಸ್ 135 ಮೈನಸ್ 60² ಡಿವೈಡೆಡ್ ಬೈ 15 ಎಷ್ಟು ಬರುತ್ತೆ? ಆನ್ಸರ್ 40 ಬರುತ್ತೆ. ನೋಡಿ, TSS ಆದಮೇಲೆ SSB ಅಂದರೆ ಸಮ್ ಆಫ್ ಸ್ಕ್ವೇರ್ ಬಿಟ್ವೀನ್ ದ ಸ್ಯಾಂಪಲ್ಸ್. ಈಗ SSBನ ಫೈಂಡ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ನೋಡಿ, ಈಗ SSBಗೆ ಫಾರ್ಮುಲಾ ಬಂದು TI² ಬೈ ಸಮೇಷನ್ ಆಫ್ TI² ಬೈ NI, ಸಮೇಷನ್ ಆಫ್ TI² ಡಿವೈಡೆಡ್ ಬೈ NI ಮೈನಸ್ CF. ಇನ್ನು ಬರೆಯೋದು ಯಾವ ಥರ ಅಂದರೆ, ಇಲ್ಲಿ ಸಮೇಷನ್ ಆಫ್ TI² ಅಂದರೆ ಇಲ್ಲಿ T1² ಬೈ N1, T2² ಬೈ N2, T3² ಬೈ N3. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ T1² ಅಂದರೆ ಇದು, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬರ್ಬಿಡ್ತೀನಿ ನೋಡಿ, ಇಲ್ಲಿ T1 ಪ್ಲಸ್ T2 ಪ್ಲಸ್ T3 ಮಾಡಬೇಕು. ಇದು ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ ನಿಮ್ಮ ರೆಫರೆನ್ಸ್ಗೆ. ಇಲ್ಲಿ T1² ಬೈ N1, T2² ಬೈ N2, T3² ಬೈ N3 ಮೈನಸ್ CF ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ T1 ಅಂದರೆ ಇದು, ಇದು T1, ಇದು T2, ಇದು T3. ಇಲ್ಲಿ ಸುಮ್ಮನೆ ರಫಾಗಿ ಬರೀತೀನಿ, T1 T2 T3. ಅರ್ಥ ಆಯ್ತಲ್ವಾ? ನೋಡಿ, ಇದು ಈ ಸಮೇಷನ್ ಇದೆಯಲ್ಲ, ಇಲ್ಲೂ ಯೂಸ್ ಮಾಡ್ತೀವಿ, SSBಲೂ ಯೂಸ್ ಮಾಡ್ತೀವಿ. TSS ಮಾತ್ರ ಇಲ್ಲಿ XI² ಮಾತ್ರ ಯೂಸ್ ಮಾಡೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ 15ನ ಸ್ಕ್ವೇರ್ ಮಾಡಿ
T1 ಸ್ಕ್ವೇರ್ ಅಂದ್ರೇನು 15ನ ಸ್ಕ್ವೇರ್ ಮಾಡಿ ಡಿವೈಡ್ ಬೈ N1 ಅಂದ್ರೇನು ಇಲ್ಲಿ I ಅಂತ ಬರ್ಕೊಳ್ಳಿ. N1 ಅಂದರೆ 5 ಪ್ಲಸ್ ಅಂದರೆ ಸ್ಯಾಂಪಲ್ ಸೈಜ್. ನೆಕ್ಸ್ಟು 20 ಸ್ಕ್ವೇರ್ ಮಾಡ್ಬಿಟ್ಟು 5 ಪ್ಲಸ್ 25 ಸ್ಕ್ವೇರ್ ಮಾಡಿ 5 ಮೈನಸ್ ಸಿ ಎಫ್ ಎಷ್ಟು 60 ಸ್ಕ್ವೇರ್ ಬೈ 15. ನೋಡಿ ಇದನ್ನ ಕ್ಯಾಲ್ಸಿಲ್ ಮಾಡಿ. ಫಿಫ್ಟೀನ್ ಸ್ಕ್ವೇರ್ ಬೈ 5 ಪ್ಲಸ್ 20 ಸ್ಕ್ವೇರ್ ಬೈ 5 ಪ್ಲಸ್ 25 ಸ್ಕ್ವೇರ್ ಬೈ 5 ಪ್ಲಸ್ ಮೈನಸ್ 60 ಸ್ಕ್ವೇರ್ ಬೈ 15 10 ಬರುತ್ತೆ ಆನ್ಸರ್. ಇದು SSB ಆಗುತ್ತೆ ನೋಡಿ. ಈಗ ಸಮ್ ಆಫ್ ಸ್ಕ್ವೇರ್ ಬಿಟ್ವೀನ್ ದ ಸ್ಯಾಂಪಲ್ ಆಯಿತು. ಈಗ ಸಮ್ ಆಫ್ ಸ್ಕ್ವೇರ್ ಬಿಟ್ವೀನ್ ದ ವಿತಿನ್ ದ ಸ್ಯಾಂಪಲ್ ಆಯಿತು. ಈಗ ವಿತಿನ್ ದ ಸ್ಯಾಂಪಲ್ SSWಗೆ ಫಾರ್ಮುಲಾ ನ್ಯಾಕ ಇಟ್ಕೊಳ್ಳಿ, TSS ಮೈನಸ್ SSB. ಈಗ TSS ಅಂದರೆ ಏನು, ಟೋಟಲ್ ಸಮ್ ಆಫ್ ಸ್ಕ್ವೇರ್ ಎಷ್ಟು 40 ಮೈನಸ್ 10 ಎಷ್ಟು ಬರುತ್ತೆ 30. ನೋಡಿ SSW ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಟೇಬಲ್ನ ಬರಿಬೇಕು, ಅನೋವಾ ಟೇಬಲ್ನ. ನೋಡಿ ಅನೋವಾ ಟೇಬಲ್ ಬರೆಯೋದು ಯಾವ ಥರ ಹೇಳ್ಕೊಡ್ತೀನಿ, ಇಲ್ಲಿ ಬರಿತೀನಿ ಅನೋವಾ ಟೇಬಲ್ಲು. ಈಗ ಅನೋವಾ ಟೇಬಲ್ಗೆ ಜ್ಞಾಪಕ ಇಟ್ಕೊಳ್ಳಿ, ನೀವೇನು ಮಾಡಬೇಕು, ಫಸ್ಟು ಸೋರ್ಸಸ್ ಆಫ್ ವೇರಿಯೇಷನ್ಸ್ ಅಂತ ಬರ್ಕೊಳ್ಳಿ. ಫಸ್ಟ್ ಏನು ಬರಿಬೇಕು, ಸೋರ್ಸ್ ಆಫ್ ವೇರಿಯೇಷನ್ಸು. ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಬರಿಬೇಕಂದ್ರೆ ಸಮ್ ಆಫ್ ಸ್ಕ್ವೇರ್ಸು, ಡಿಗ್ರೀಸ್ ಆಫ್ ಫ್ರೀಡಮು, ಮೀನ್ ಸ್ಕ್ವೇರ್ಸು, ಆಮೇಲೆ ಎಫ್ ರೇಷಿಯೋ. ಈ ಥರ ಬರ್ಕೋಬೇಕು. ಇಲ್ಲಿ ಸೋರ್ಸಸ್ ಆಫ್ ವೇರಿಯೇಷನ್ ಕೆಳಗಡೆ ನೀವೇನಂತ ಬರೀಬೇಕು, ಬಿಟ್ವೀನ್ ದ ಸ್ಯಾಂಪಲ್, ವಿತಿನ್ ದ ಸ್ಯಾಂಪಲ್, ಟೋಟಲ್. ಬಿಟ್ವೀನ್ ದ ಸ್ಯಾಂಪಲ್ ಕೆಳಗಡೆ, ವಿತಿನ್ ದ ಸ್ಯಾಂಪಲ್, ಲಾಸ್ಟಲ್ಲಿ ಟೋಟಲ್ ಬರೀಬೇಕು. ಅರ್ಥ ಆಗ್ತಿದೆಯಲ್ಲ. ಬಿಟ್ವೀನ್ ದ ಸ್ಯಾಂಪಲ್ ಅಂದರೆ SSB. ಅರ್ಥ ಆಗ್ತಿದೆಯಲ್ವಾ. ನೋಡಿ ಇದಕ್ಕೇನು ಬೇಕಾಗಲ್ಲ, ಟೋಟಲ್. ಈಗ ಬರೆಯೋಣ. SSB ಅಂದರೆ ಏನು, ಫಸ್ಟು ಇಲ್ಲಿ ವಿತಿನ್ ದ ಸ್ಯಾಂಪಲ್ ಅಂದರೆ SSW, ಟೋಟಲ್ ಅಂದರೆ TSS. ಈಗ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಇದಕ್ಕೆ ಫಾರ್ಮುಲಾ K-1, ಇದಕ್ಕೆ ಕ್ಯಾಪಿಟಲ್ N ಮೈನಸ್ K, ಇದಕ್ಕೆ ಕ್ಯಾಪಿಟಲ್ N-1. ಮೀನ್ ಸ್ಕ್ವೇರ್ಗೆ ಫಾರ್ಮುಲಾ ನೋಡಿ, ಇದಕ್ಕೆ MSB ಅಂತ ಇದು ಬರ್ಕೋಬಿಡಿ, SSB ಬೈ K-1 ಇದಕ್ಕೆ ಫಾರ್ಮುಲಾ. ಇಲ್ಲೇನು MSW ಅಂದರೆ SSW ಬೈ N-K, ಇದು ಡಿವೈಡ್ ಬೈ ಇದು ಅಷ್ಟೇ. ಇದು ಟೋಟಲ್ ಬರಲ್ಲ, ಗೊತ್ತಾಗ್ತಿದೆಯಲ್ವಾ. ಈಗ ಫಿಲ್ ಮಾಡೋಣ, ಆಮೇಲೆ MSB ಬೈ MSW ಮಾಡ್ಕೋಬೇಕು. ಎಫ್ ಅಂದರೆ ಇಲ್ಲಿ SSB ಫಸ್ಟ್ ಬರ್ಕೊಳ್ಳಿ. SSB ಎಷ್ಟು, ಎಲ್ಲಿದೆ SSB ನೋಡಿ, 10, ಇದು 10. K-1 ಅಂದರೆ K ಎಷ್ಟು 3 ಮೈನಸ್ 1 ಎಷ್ಟಾಗುತ್ತೆ 2. MSB ಅಂದರೆ 10/2, SSB ಬೈ K-, 10/2 is 5. ಈಗ ನೆಕ್ಸ್ಟ್ SSW ಎಷ್ಟು 30. N-K ಅಂದರೆ ಟೋಟಲ್ N ಎಷ್ಟು 15, 15 - 3 ಅಂದರೆ 12. ಇದು
ಇದು 30/12. 30/12 ಎಷ್ಟು ಬರುತ್ತೆ? 30/12 2.5. ಈಗ ನೋಡಿ TSS ಅಂದರೆ ಟೋಟಲ್, ಇದು 10 + 30 40 ಇಲ್ಲೇ ಇರುತ್ತೆ, ಬೇಕಿದ್ರೆ ಇದೇ ಬರೀರಿ. n-1 ಅಂದರೆ ಇದ್ರದ್ದು ಟೋಟಲ್, ಅಥವಾ 15 - 1 = 14. ಇದು ಈ ಥರ ಸುಮ್ಮನೆ ಬ್ಲ್ಯಾಂಕ್ ಬಿಟ್ಬಿಡಿ. ಎಫ್ ಅಂದರೆ ಫಾರ್ಮುಲಾ MSB / MSW. MSB / MSW ಅಂದರೆ 5/2.5. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 5/2.5 5/2.5 ಎಷ್ಟು ಬರುತ್ತೆ? 2 ಬರುತ್ತೆ. ಈಗ ನೋಡಿ ಈಗ ಏನು ಮಾಡ್ಬೇಕು ನೀವು? ಈ ಎಫ್ ರೇಷಿಯೋನ ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಎಫ್ ರೇಷಿಯೋ ಏನು ಬಂದಿದೆ? 2 ಬಂದಿದೆ. ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 3.89. ಅಂದರೆ ಎಫ್ ಈಸ್ ಈಕ್ವಲ್ ಟು 2 is less than f2,12, that is 3.89. Therefore the hypothesis is accepted at 5% level of significance. ನೀವೇನಂತ ಹೇಳ್ಬೋದು ಅಂದರೆ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ದ ಮೀನ್ಸ್ ಅಂತ ಹೇಳ್ಬೋದು. ಲಾಸ್ಟಲ್ಲಿ ಏನಂತ ಸೆಂಟೆನ್ಸ್ ಬರೀತೀರಾ? there is no significant difference in the number of deaths per month among the 3 hospitals ಅಂತ. among the 3 hospitals. ಅಥವಾ ಇದೆಲ್ಲ ಬರೆಯಕ್ಕೆ ಬರಲಿಲ್ಲ ಅಂದರೆ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ದ ಮೀನ್ ಆಫ್ ದ ಸ್ಯಾಂಪಲ್ಸ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇಲ್ಲಿ ನೋಡಿ ಒನ್ ವೇ ಅನ್ವಯ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಕ್ವಶನಲ್ಲಿ ಏನಂತ ಹೇಳಿದ್ದಾರೆ? ಈಗ ನಂಬರ್ ಆಫ್ ಡೆತ್ಸು ರೆಕಾರ್ಡ್ ಮಾಡಿರೋದು ಡೇಟಾ, ಅಂದರೆ ಇದು ಹಾಸ್ಪಿಟಲ್ ಏನು ಕೊಟ್ಟಿದ್ದಾರೆ? ಬರೀ ಹಾಸ್ಪಿಟಲ್ ಫ್ಯಾಕ್ಟರ್ ಕೊಟ್ಟವ್ರೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಇಲ್ಲಿ ಫ್ಯಾಕ್ಟರ್ ಎಫೆಕ್ಟಿಂಗ್ ಡೇಟಾ ಬಂದು ಹಾಸ್ಪಿಟಲ್ ಆಗಿದೆ. ಅಂದರೆ ಈ ಹಾಸ್ಪಿಟಲಲ್ಲಿ ಇಷ್ಟು, ಈ ಹಾಸ್ಪಿಟಲ್ ಅದು ಬಿಟ್ಟು ಬೇರೆ ಇನ್ನೊಂದು ಫ್ಯಾಕ್ಟರ್ ಯಾವುದೂ ಇಲ್ಲ. ಅದಕ್ಕೆ ಒನ್ ವೇ ಅನ್ನವ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಅನುವ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಈಗ ನೋಡಿ ನೀವು 3 ಗ್ರೂಪ್ಸ್ನ ನೀವು ಕಂಪೇರ್ ಮಾಡಬೇಕು ಅಂದರೆ ಮೀನ್ ಆಫ್ 3 ಗ್ರೂಪ್ಸ್ ಕಂಪೇರ್ ಮಾಡಬೇಕು ಅಂದರೆ ಅನುವ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಮತ್ತೆ ಇಲ್ಲಿ 2 ಇದ್ರೆ 2 ಗ್ರೂಪ್ಸು ಮೀನ್ ಕಂಪೇರ್ ಮಾಡೋಕ್ಕೆ ಟಿ ಟೆಸ್ಟ್ ಯೂಸ್ ಮಾಡೋದು. ಗೊತ್ತಾಗ್ತಿದೆಯಲ್ವಾ? 3 ಇದ್ರೆ ಅನುವ ಯೂಸ್ ಮಾಡಬೇಕು. ಇಲ್ಲಿ 2 ಏನಾದರೂ ಟಿ ಟೆಸ್ಟು ಫಸ್ಟ್ AB-ಗೆ, ಆಮೇಲೆ BC-ಗೆ, ಆಮೇಲೆ AC-ಗೆ ಮಾಡಿ ಇದು ನೀವು ರಿಸಲ್ಟ್ ಕೊಡ್ತೀನಿ ಅಂದರೆ ಎರರ್ಗಳು ಬರೋ ಚಾನ್ಸಸ್ ತುಂಬ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಬೆಸ್ಟ್ ಅನುವ ಮಾಡೋದು ಯಾವ ಥರ ಅಂದರೆ, ಫಸ್ಟು ನಾವು ಅಸ್ಯೂಮ್ ಮಾಡ್ಕೋಬೇಕು ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ದ ಮೀನ್ ಆಫ್ ದ ಸ್ಯಾಂಪಲ್ಸ್. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಏನು ಮಾಡಬೇಕು? ಡೇಟಾನ ಬರ್ಕೊಳ್ಳಿ, ಅದನ್ನ ಏನಿದೆ ಆ್ಯಡ್ ಮಾಡಿ, ಸಮ್ನ ಮಾಡಿ, ಆಮೇಲೆ ಸ್ಕ್ವೇರ್ಸ್ ಅದ್ರದ್ದು ಸ್ಕ್ವೇರ್ ತೊಗೊಂಡು ಸಮ್ ಮಾಡಿರಿ. ಆಮೇಲೆ ಏನು ಮಾಡಿ, ಇಲ್ಲಿ N1 N2 N3 ಅಂದರೆ ಈಗ ನೋಡಿ ಸ್ಯಾಂಪಲ್ 1 ಸ್ಯಾಂಪಲ್ ಸೈಜು, ಇದು ಸ್ಯಾಂಪಲ್ 2 ಸ್ಯಾಂಪಲ್ ಸೈಜ್, ಸ್ಯಾಂಪಲ್ 3 ಸ್ಯಾಂಪಲ್ ಸೈಜು. ಏನಂದರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಗೊತ್ತಾಗ್ತಿದೆಯಲ್ವಾ? ಆಮೇಲೆ K ಅಂದರೆ ನಂಬರ್ ಆಫ್ ಸ್ಯಾಂಪಲ್ಸ್. ಇಲ್ಲಿ T ಅಂದರೆ ಇಲ್ಲಿ ಈ ಟೋಟಲ್ ಏನಿದೆ ಅದನ್ನ ಆ್ಯಡ್ ಮಾಡಬೇಕು. T1 + T2 + T3. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಬೇಕಿದ್ರೆ
ಟಿ ಐ ಅಂತ ಬೇಕಾದರೂ ಸಮೇಷನ್ ಆಫ್ ಟಿ ಐ ಅಂತಾನು ಹೇಳ್ಬೋದು. ಇಲ್ಲಿ ಸಿ ಎಫ್ ಅಂದರೆ ಟಿ ಸ್ಕ್ವೇರ್ ಬೈ ಕ್ಯಾಪಿಟಲ್ ಎನ್, ಟೋಟಲ್ನ ಸ್ಕ್ವೇರ್ ಮಾಡಿ ಡಿವೈಡ್ ಬೈ ಕ್ಯಾಪಿಟಲ್ ಎನ್ ಅಂದರೆ 15. ಟಿ ಎಸ್ ಅಂದರೆ ಸಮೇಷನ್ ಆಫ್ ಸಮ್ ಆಫ್ ಸ್ಕ್ವೇರ್ ಆಫ್ ಈಚ್ ಅಬ್ಸರ್ವೇಷನ್ ಆಫ್ ಈಚ್ ಸ್ಯಾಂಪಲ್. ಗೊತ್ತಾಗ್ತಿದೆಯಲ್ವಾ? ಅಂದರೆ ಫಸ್ಟು ಸ್ಕ್ವೇರ್ ಮಾಡ್ಬಿಟ್ಟು ಅದ್ರದ್ದು ಸಮ್ ಮಾಡಿ ಆಮೇಲೆ ಅದ್ರದ್ದು ಸಮ್ ಮಾಡಬೇಕು ಅಂತ ಅರ್ಥ. ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಸ್ಕ್ವೇರ್ದು ನೋಡಿ ಅಲ್ಲಿ ಸಮ್ ಇರೋದನ್ನ ಸಮ್ ಮಾಡಿ, 59 + 86 ಪ್ಲಸ್ ಈ ಫಾರ್ಮುಲಾ ಬರೆದ್ಬಿಟ್ಟು ಆ ಥರ ಮಾಡಿ. ಎಸ್ ಎಸ್ ಬಿ ಅಂದರೆ ಟೋಟಲ್ನ ಈಗ ಸ್ಯಾಂಪಲ್ದು ಈ ಸ್ಯಾಂಪಲ್ದು ಸ್ಕ್ವೇರ್ ಮಾಡ್ಬಿಟ್ಟು ಡಿವೈಡ್ ಬೈ ಸ್ಯಾಂಪಲ್ ಸೈಜ್ ಮಾಡಬೇಕಷ್ಟೆ. ನೋಡಿ ಈ ಸ್ಯಾಂಪಲ್ದು ಸಮ್ನ ಸ್ಕ್ವೇರ್ ಮಾಡಿವಿ, T1 ಸ್ಕ್ವೇರ್ ಬೈ N1 ಪ್ಲಸ್ T2 ಸ್ಕ್ವೇರ್ ಬೈ N2 T3 ಸ್ಕ್ವೇರ್ ಬೈ N2 ಮೈನಸ್ ಸಿ ಎಫ್. ಆಮೇಲೆ ಎಸ್ ಎಸ್ ಡಬ್ಲ್ಯೂನ ಫೈಂಡ್ ಮಾಡಬೇಕು. ಇಲ್ಲಿ ಮೇನ್ ಜ್ಞಾಪಕ ಇಟ್ಕೊಳ್ಳಿ, ಟಿ ಎಸ್ ಎಸ್ಸು, ಎಸ್ ಎಸ್ ಬಿ, ಎಸ್ ಎಸ್ ಡಬ್ಲ್ಯೂ ಅಷ್ಟೇ ಮೇನು. ಆಮೇಲೆ ಕೆ ಎನ್ನು, ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಇಷ್ಟು ಗೊತ್ತಿದ್ರೆ ಎಸ್ ಎಸ್ ಬಿ, ಎಸ್ ಎಸ್ ಡಬ್ಲ್ಯೂ, ಟಿ ಎಸ್ ಎಸ್, ಎಸ್ ಎಸ್ ಬಿ, ಎಸ್ ಎಸ್ ಡಬ್ಲ್ಯೂ ಮೇನು ಅದು ಗೊತ್ತಿದ್ದು ನಿಮಗೆ ಕೆ ಮತ್ತು ಎನ್ ವ್ಯಾಲ್ಯೂ ಗೊತ್ತಿದ್ರೆ ಈ ಟೇಬಲ್ನ ಆರಾಮಾಗಿ ಬರಿಬೋದು. ಗೊತ್ತಾಗ್ತಿದೆಯಲ್ವಾ? ಅಲ್ಲಿ ಕೆ ಮತ್ತು ಎನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರಾಮಾಗಿ ಆನ್ಸರ್ ಬರೋ. ಎಮ್ ಎಸ್ ಬಿ ಏನಂದರೆ ಇದ್ರದ್ದು ರೇಷಿಯೋ, ಇದು ಡಿವೈಡ್ ಬೈ ಇದು, ಇದು ಡಿವೈಡ್ ಬೈ ಇದು, ಅಷ್ಟೇ ಮುಗೀತು. ಇಲ್ಲಿ ಬಂದಿರೋ ಎಫ್ ರೇಷಿಯೋ ವ್ಯಾಲ್ಯೂನ ನೀವು ಕೊಟ್ಟಿರೋ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಅದೇನಾದರೂ ಕಡಿಮೆ ಇದ್ದರೆ ಹೈಪಾಥಿಸಸ್ ಅಕ್ಸೆಪ್ಟೆಡು, ಅಥವಾ ಜಾಸ್ತಿ ಇದ್ದರೆ ಹೈಪಾಥಿಸಸ್ ರಿಜೆಕ್ಟೆಡ್ ಅಷ್ಟೇ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.